ಟಿವಿ5 ವಿಸ್ತೃತ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಮಾಡಿದ 1 ಗಂಟೆಯ ಒಳಗೇನೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಬಡಾವಣೆ ಜನರ ಬೇಡಿಕೆ ಈಡೇರಿಸುವುದಾಗಿ ವಾಗ್ದಾನವನ್ನು ನೀಡಿದ್ದಾರೆ. ಯಾದಗಿರಿ ಜನರ ಸಮಸ್ಯೆ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಟಿವಿ5 ಕನ್ನಡ. ವಾರ್ಡ್ 1 ಮತ್ತು 2ರ ಮೂಲಭೂತ ಸೌಕರ್ಯದ ಬಗ್ಗೆ ವರದಿ ಮಾಡಲಾಗಿತ್ತು. ಬಡಾವಣೆಗೆ ಯಾದಗಿರಿ ಪುರಸಭೆ ಆಯುಕ್ತ ಲಕ್ಷ್ಮೀಕಾಂತ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಜನಿಕಾಂತ್ ಭೇಟಿ ಕೊಟ್ಟಿದ್ದಾರೆ. ಸ್ವಚ್ಛತೆ, ರಸ್ತೆ, ಕುಡಿಯುವ ನೀರು ಒದಗಿಸೋದು ಎಲ್ಲವುಗಳ ಬಗ್ಗೆ ಅಲ್ಲಿ ಭರವಸೆಯನ್ನು ಕೊಡಲಾಗಿತ್ತು. ನಿನ್ನೆಯ ಜನಧನಿ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಿತ್ತು ಟಿವಿ5 ಕನ್ನಡ. ಬಡಾವಣೆ ಜನರ ಬೇಡಿಕೆ, ಯಾದಗಿರಿ ಜನರ ಸಮಸ್ಯೆ ಬಗ್ಗೆ ಟಿವಿ5 ಜನಧನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ನೋಡಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ಇಲ್ಲಿ ಸ್ವಚ್ಛತೆ ಇಲ್ಲ, ಈ ಕೊಳಕು ನೀರು ನಿಂತಿರುತ್ತೆ, ಸೊಳ್ಳೆ, ರಸ್ತೆ ಸರಿ ಇಲ್ಲ, ಕುಡಿಯೋದಕ್ಕೆ ನೀರು ಸರಿ ಇಲ್ಲ, ಎಲ್ಲ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಾಗಿತ್ತು. ಇದೇ ವಿಚಾರವಾಗಿ ಇವತ್ತು ಸಾಕಷ್ಟು ಅಧಿಕಾರಿಗಳಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಒಂದೇ 1 ಗಂಟೆ ವರದಿ ಪ್ರಸಾರದ ಒಂದೇ 1 ಗಂಟೆಯಲ್ಲಿ ಸಾಕಷ್ಟು ಜನ ಅಲ್ಲಿಗೆ ಬಂದು, ಅಧಿಕಾರಿಗಳು ಬಂದು ನೋಡಿದ್ದಾರೆ, ಎಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದಾರೆ. ಬಡಾವಣೆ ಯಾದಗಿರಿ ಪುರಸಭೆ ಆಯುಕ್ತ ಲಕ್ಷ್ಮೀಕಾಂತ್, ಇದು ವಾರ್ಡ್ 1 ಮತ್ತು ವಾರ್ಡ್ 2 ಹೇಳ್ತಾ ಇರೋದು ನಾವು ಯಾದಗಿರಿಯಲ್ಲಿ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಜನಿಕಾಂತ್ ಕೂಡ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ರಾಜಶೇಖರಯ್ಯ ಇದೆ. ರಾಜಶೇಖರಯ್ಯ, ಯಾದಗಿರಿಯಲ್ಲಿ ಈ ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 2 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಧನಿಯಲ್ಲಿ ವರದಿ ಪ್ರಸಾರವಾಗಿತ್ತು. ಇದೀಗ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ? ಹೌದು ರಮಕಾಂತ್, ಏನಂದ್ರೆ ಇದು 16 ವರ್ಷಗಳ ಸಮಸ್ಯೆಗೆ ಟಿವಿ5ನಿಂದಾಗಿ ಒಂದು ಪರಿಹಾರ ಕಂಡುಕೊಂಡಂತ ಏನು ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಯಾದಗಿರಿ ಒಂದು ನಗರದ ಹೃದಯ ಭಾಗದಲ್ಲಿ ಇರತಕ್ಕಂತ 1 ಮತ್ತು 2ರ ಒಂದು ವಾರ್ಡ್ ನಂಬರ್ ಏನಿದೆ ಅದು ಅನ್ಮೋಲ್ ನಗರ ಅಂತ. ಈ ಸಾಕಷ್ಟು 10 ವರ್ಷಗಳಿಂದ ಕೂಡ ಅವರು ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ರು. ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವ ಕೂಡ ಅವರಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಒಂದು ಟಿವಿ5ನಲ್ಲಿ ಜನಧನಿಯ ಏನು ಸುದ್ದಿ ಪ್ರಸಾರವಾಯಿತು, ಸುದ್ದಿ ಪ್ರಸಾರವಾದಂತ ಬೆನ್ನಲ್ಲೇ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ದೌಡಾಯಿಸಿದ್ರು. ಏನು ಅಲ್ಲಿರ್ತಕ್ಕಂಥ ಪುರಸಭೆಯ ಒಂದು ಆಯುಕ್ತರು ಲಕ್ಷ್ಮೀಕಾಂತ್ ಆಗಿರ್ಬೋದು, ಈ ಒಂದು ಸಹಾಯಕ ಅಭಿಯಂತರರಾಗಿರ್ಬೋದು, ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ಯಾಕಂದ್ರೆ ಯಾವೊಬ್ಬ ಅಧಿಕಾರಿ ಕೂಡ ಇದುವರೆಗೂ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ, ಅಲ್ಲಿರ್ತಕ್ಕಂತ ಪರಿಸ್ಥಿತಿಯನ್ನ ಕೂಡ ಅವಲೋಕನ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಗಮನಕ್ಕೆ ತಂದಿರಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರ ಹೊರತಾಗಿ ಯಾವುದೇ ಒಂದು ಅಲ್ಲಿ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಈ ಒಂದು ಸ್ಥಳಕ್ಕೆ ಏನು ಜನಧನಿಯಲ್ಲಿ ಒಂದು ಸುದ್ದಿ ಪ್ರಸಾರವಾದಂತ ಮರುಕ್ಷಣವೇ ಆ ಒಂದು ಸ್ಥಳಕ್ಕೆ ಧಾವಿಸಿದ್ರು ಅಧಿಕಾರಿಗಳು. ಅಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇಲ್ಲದಂತ ಕಾರಣಕ್ಕಾಗಿ ಸಾಕಷ್ಟು ಗಬ್ಬು ನಾರ್ತಾ ಇರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಒಂದು ಪರಿಹಾರವನ್ನ ನೀಡ್ತೇವೆ ಅನ್ನೋ ವಾಗ್ದಾನವನ್ನು ನೀಡಿದ್ದಾರೆ. ಏನು ತಕ್ಷಣಕ್ಕೆ ಕೆಲಸವನ್ನ ಆರಂಭಿಸುವಂತ ಹಂತಕ್ಕೆ ಒಂದು ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೂಡ ಈಗಾಗಲೇ ನೀಡಿದ್ದಾರೆ. ರಮಕಾಂತ್, ಥ್ಯಾಂಕ್ ಯು ರಾಜಶೇಖರಯ್ಯ. ನೀರು ನೋಡ್ರಿ 35-40